ನನ್ನ ನರಳಾಟ ಎಲ್ಲ ನೋಡ್ಬಿಟ್ಟು ಅಯ್ಯ ತಕ್ಷಣ ನಡಿ ನೀನು ಆಸ್ಪತ್ರೆಗೆ ತೋರಿಸ್ಕೊ ಇಲ್ಲರ ಸತ್ತೋಗ್ಬಿಡ್ತೀಯ ನೀನು ಅಂದರು. ಆವಾಗ ನಮ್ಮ ಮನೆಯೊಳಗೆ ಪಾಪ ತುಂಬ ಕೊರಗ್ಬಿಟ್ಟಿದ್ದಾಳೆ. ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಸಿಟ್ಟು ಮಾಡಿ ಅಂದಾಗಲೇ ನಮ್ಮ ಮನೆಯವ್ರಿಗೆಲ್ಲ ದುಃಖ ಬಂದ್ಬಿಡ್ತು, ಕ್ಯಾನ್ಸರ್ ಇದು ಅಂದ್ಬಿಟ್ಟು. ನೋಡಿ, ವಾಂತಿ ಬಂದರೆ ಬನ್ನಿ ಇಲ್ಲರ ಬರಬೇಡಿ ಅಂದರು. ದೇವ್ರ ಕಟಾಕ್ಷದಿಂದ ಇವತ್ತು ವಾಂತಿ ಬರಲಿಲ್ಲ. ಹಾಗೆ ನನ್ನ ಕ್ಯಾನ್ಸರ್ ಕಾಯಿಲೆಯಲ್ಲೂ ಅದೇ ಥರ ಒಂದು ಪ್ರಸಂಗ ನಡೀತದೆ. ಯಾಕೆ ನಾನು ಮನುಷ್ಯ ಸಾಯಾಗಿದ್ದರೆ ಒಂದು ದಿವಸ ಸಾಯಬೇಕು. ನನ್ನೊಳಗೆ ಬೆಚ್ಚಗಿದ್ದು ಬೀಜವಾಗಿ ಬಂದು ಎಣ್ಣೆಯಾಗಿ ನನ್ನನ್ನೇ ಸುಡುತ್ತಿದೆಯಲ್ಲ, ಎಲ್ಲನೂ ಚೆನ್ನಾಗಿ ಮಾಡಿ ಅನುಕೂಲ ಮಾಡಿಕೊಟ್ರೆ ಪೂಜ್ಯ ತಂದೆಯವರು ಕೈಲಾಸವಾಸಿಗಳಾದರು, ಪೂಜ್ಯ ತಂದೆಯವರು ವೈಕುಂಠವಾಸಿಗಳಾದರು, ಪೂಜ್ಯ ತಂದೆಯವರು ದೈವಾನದ, ಆಮೇಲೆ ಏನು ವರ್ಷ ಅವ್ರ ತಿಥಿ ಮಾಡ್ತಾನೇ ಇರೋದು. ದೀನದಲಿತರ ಕಣ್ಣೀರ ಒರೆಸುವ ಜವಾಬ್ದಾರಿ ನನ್ನದಾದರೆ ಇನ್ನೂ ನಾನು ಜನ್ಮ ಇರ್ತೀನಿ ಅಂತ. ತುತ್ತ ತುದಿಯ ಮೌನಕೇಕೆ ಇಷ್ಟು ದೊಡ್ಡ ಮುನ್ನುಡಿ, ರೂಪವಿಲ್ಲದ ಆತ್ಮಕೇಕೆ ಜಗದರನ್ನ ಕನ್ನಡಿ. ಜನೆದು ಕುಂಬಾರಣ್ಣ ಹಾಲುಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಆಯಿತು. ಇವರು ಗಂಗಾಧರ್, ಲಾಯರ್ ಗಂಗಾಧರ್ ಅಂತ ಹೆಸರು. ಅವರು ಮೈಸೂರಿಗೆ ಪಾಪ್ಯುಲರ್ ಲಾಯರ್. ಅವ್ರನ್ನ ಸಮ್ಮೇಳನ ಅಧ್ಯಕ್ಷರು ಮಾಡ್ತಾರೆ. ಆಗ ಅದ್ರ ಮಾರನೆಗೆ ತುಂಬ ಹೊಟ್ಟೆ ನೋವು ಬಂದ್ಬಿಡ್ತು. ನಾಳೆ ಇದು ಸಮ್ಮೇಳನ ಅಲ್ಲಿ ಎಲ್ಲ ಫಿಕ್ಸ್ ಆಗಿ ಅಲ್ಲಿ ಓಡಾಡ್ತವ್ರೆ, ನನಗೆ ಮನಸ್ಸೆಲ್ಲ ಅಲ್ಲಿದೆ, ಇಲ್ಲಿ ಹೊಟ್ಟೆ ನೋವು ನಾಯಿ ಕಡ್ದಿತ್ತಲ್ಲ ಅದು ಎಫೆಕ್ಟ್ ಆಗಿರೋದು. ಒಂದು ಸರಿ ನಮ್ಮ ಮಾಮ ಇಲ್ಲಿಗೆ ಬಂದರು. ಮಹೋದರ ಇದು ಒಂಥರ ಮಹೋದರನೇ. ಆಗ ಅವತ್ತು ನಮ್ಮ ಮಾವ ಬಂದವ್ರೆ, ನನ್ನ ನರಳಾಟ ಎಲ್ಲ ನೋಡ್ಬಿಟ್ಟು ಅಯ್ಯ ತಕ್ಷಣ ನಡಿ ನೀನು ಆಸ್ಪತ್ರೆಗೆ ತೋರಿಸ್ಕೊ ಇಲ್ಲರ ಸತ್ತೋಗ್ಬಿಡ್ತೀಯ ನೀನು ಅಂದರು. ಆಮೇಲೆ ಹೋದೆ. ಅಲ್ಲಿ CG ನರಸಿಂಹನ್ ಅಂತ ಮೈಸೂರಿಗೆ ಪಾಪ್ಯುಲರ್ ಸರ್ಜನ್. ಪಾಪ್ಯುಲರ್ ಸರ್ಜನ್ ಅವರು ಎಲ್ಲ ದೇಶ ವಿದೇಶಗಳಿಗೆಲ್ಲ ಹೋಗಿ ಮಾನ್ಯತೆ ಪಡ್ಕೊಂಡ್ರು. ನಮ್ಮ ಮಾವನಿಗೆ ಅವರು ತುಂಬ ಪರಿಚಯ. ಹೆಂಗೆ ಪರಿಚಯ ಅಂದ್ರೆ ನಮ್ಮ ಮಾವ ಒಂದೇ ಅವರು ಒಂದು ಬಾವಿ, ಯಳಂದೂರ ಕಡೆ ಎಲ್ಲ ಬಾವಿ ನೋಡಿದಾರಲ್ಲ, ಆ ಬಾವಿ ಪಕ್ಕದಲ್ಲಿ ಒಂದು ದಾಸವಾಳದ ಹೂ ಇತ್ತು. ಆ ದಾಸವಾಳದ ಹೂ ಕೀಳೋಕ್ಕೆ ಸ್ವಲ್ಪ ಜಗ್ಗಿದ್ದಾರೆ. ಭಾರವಾದ ವ್ಯಕ್ತಿ ಆಯ ತಪ್ಪಿ ಬಾವಿಗೆ ಬಿದ್ಕೊಬಿಟ್ರು. ಅಲ್ಲಿ ಬಾವಿ 3 ಸ್ಟೇಜು. ಮೊದಲನೇದು ಸ್ವಲ್ಪ ಚಿಕ್ಕದು, ಎರಡನೇದಾಗಿ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ದೊಡ್ಡದು. ಅವರು ಫಸ್ಟ್ ಬಿದ್ದವ್ರ ತಲೆಗೇಟಾಗದೆ, ಸೆಕೆಂಡಿಗೆ ಬಿದ್ದರ ಭುಜಿ ಕೆಡೋದು, ಮೂರನೇಗೆ ಬಿದ್ದು ಆ ಸಂದಿಗೆ ಕಾಲು ಸಿಕ್ಕಾಗ್ಬಿಟ್ಟು ಕಾಲು ಮುರಿದೋಗ್ಬಿಟ್ಟು ಬೇರ್ಪಾಡಾಗ್ಬಿಟ್ಟದ, ಕಬ್ಬು ಮುರಿದಾಗ ಆಗ್ಬಿಟ್ಟದ. ಆಗ ತಕ್ಷಣ ಹೋದಾಗ CG ನರಸಿಂಹನ ಹತ್ರ ಹೋಗಿ ಅವರು ವಾಸಿ ಮಾಡಿ ಮೊದಲನೇ ಸ್ಥಿತಿಗೆ ತಂದರು. ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಕರ್ಕೋಗಿ ಅಲ್ಲಿ ಸೇರಿಸಿದ್ರು. ಸೇರಿಸಿದಾಗ ಅವರು ಎಲ್ಲ ನೋಡಿ ನನ್ನ ಕಾಯಿಲೆ ಎಲ್ಲ ರೆಡಿ ಮಾಡಿ ಒಬ್ಬ ವ್ಯಕ್ತಿಯಾಗಿ ಮಾಡಿಕೊಟ್ರು. ಆವಾಗ ನಮ್ಮ ಮನೆಯೊಳಗೆ ಪಾಪ ತುಂಬ ಕೊರಗ್ಬಿಟ್ಟಿದ್ದಾಳೆ. ಹೆಂಗೆ ಅಂದರೆ ನನ್ನ ಕ್ಯಾನ್ಸರ್ ಅಂತ ನನಗೆ ಗೊತ್ತಿಲ್ಲ. ಕ್ಯಾನ್ಸರ್ ಕನ್ವರ್ಟ್ ಆಗ್ಬಿಟ್ಟಿತ್ತು. ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ಬಿಟ್ಟು ಯಾವುದು ಅವ್ರಿಗೆ ನೋಡಿ ಆಸ್ಪತ್ರೆಯಲ್ಲಿ ಎಂಥ ವಿಸ್ಮಯ ಅಂದರೆ, ನಂದು ಯಾವ್ದು ಫಸ್ಟ್ ಕಾಮಾಕ್ಷಿ ಅಡ್ಮಿಟ್ ಆದೆ, ಅವರು ನಂದು ಯಾವ ಕಾಯಿಲೆ ಅಂತ ಪತ್ತೆ ಮಾಡೋಕ್ಕೆ 26 ದಿನ ತಗೊಂಡ್ರು. 26 ದಿನ ತಗೊಂಡ್ರು. ನಿಮ್ಗೆ ಹೇಳ್ತಾ ಇರೋದು 93-94ನೇ ಇಸ್ವಿ ಮಾತು. ಹಿಂದ್ಗಡೆ ಔಟ್ ಹೌಸ್ಲಿದ್ದೀವಿ, ಮನೆ ಕಟ್ಟಿರಲಿಲ್ಲ ನಾವು. ಆವಾಗ ಅವರು ಇದನ್ನು ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಂದಾಗಲೇ ನಮ್ಮ ಮನೆಯವ್ರಿಗೆಲ್ಲ ದುಃಖ ಬಂದ್ಬಿಡ್ತು, ಕ್ಯಾನ್ಸರ್ ಇದು ಅಂದ್ಬಿಟ್ಟು. ಆಮೇಲೆ ಹೋದು ಅವರು ಸುಮಾರು ದಿವಸ ತಗೊಂಡು ಬರೀ ಪರೀಕ್ಷೆಗೆ ಆ ಕಾಲದಲ್ಲಿ 10,000 ರೂಪಾಯಿ ಫೀಸ್ ಮಾಡಿದ್ರು. 10 ರೂಪಾಯಿ. ಆಮೇಲೆ ಏನಂತ ಬಂತು, ಲಿಂಫೋಮೋಸೈಟ್ ಅಂತ ಬಂತು. ಲಿಂಫೋಮೋಸೈಟ್. ಆಗ ಅದಕ್ಕೆ ಮೆಡಿಸಿನ್ ಎಲ್ಲ ಪತ್ತೆ ಮಾಡಿ ನನಗೆ ಸಮುದ್ರದಲ್ಲಿರೋ ಸರ್ಪದ ವಿಷನ ಕೊಟ್ಟು ಕ್ಯೂರ್ ಮಾಡೋದು. ನೋಡಿ, ಇದೊಂದು ವಿಸ್ಮಯ. ಆ ಪಾಯ್ಸನ್ ಇಂಜೆಕ್ಷನಲ್ಲಿ ಕೊಟ್ಟಿದ್ದಾರೆ ಸರ್, ಕಣ್ಣು 2 ರಪ್ಪೆನೂ ಅಂಟ್ಕೊಬಿಡವು. ಆಮೇಲೆ ಬಚಾವಾಯಿತು. ಡಾಕ್ಟರ್ ಅಜಯ್ ಅಂತ ಆಗ್ತಾನೆ ಅಮೇರಿಕಾದ ಅವ್ರ ಟ್ರಸ್ಟಿ ಪ್ರೆಸಿಡೆಂಟ್ ಆಗಿದ್ರು ಅವರು. ಒಂದು ವಿಶೇಷ ಏನಂದರೆ ನನಗೆ ಎಲ್ಲ ಥರದ ಔಷಧಿಗಳು ರಿಯಾಯಿತಿ ಮಾಡಿದ್ರು. ಇಲ್ಲಿ ಡಾಕ್ಟರ್ ಕೇಶಮೂರ್ತಿ, ನಾನು ಎಲೆಕ್ಷನ್ ಓಟ್ ಕೇಳಿದ್ದಿರಲ್ಲ, ಅವರು ನರಸಿಂಹನ್ನು ಪರಿಚಯ. ನೋಡಪ್ಪ, ನಮ್ಮ ಹುಡುಗ ಕನ್ನಡ ಹೋರಾಟಗಾರ, ಅವ್ನಿಗೇನಾದ್ರು ಸಹಾಯ ಮಾಡಿ ಅಂದರೆ ನಾವು ದಿನಕ್ಕೆ 1,000 ರೂಪಾಯಿ ವಾರ್ಡ್ ಚಾರ್ಜ್ ಮಾಡ್ತೀವಿ, ಅದನ್ನು ಮಾಫಿ ಮಾಡ್ತೀವಿ ಅಂತಂದರು. ಮಾಫಿ ಮಾಡಿಕೊಟ್ರು. ವಾರ್ಡ್ ಚಾರ್ಜ್ ತಗೊಳ್ಳಿಲ್ಲ ನನ್ನ ಹತ್ರ. ಆಮೇಲೆ ಕೊನೆಯಲ್ಲಿ ಎಲ್ಲ ಆಯಿತು, ವಾಸಿ ಆಯಿತು. ಡಿಸ್ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ವಿಶ್ವೇಶ್ವರ ಅಂತ ಪಾಪ ಇಲ್ಲ, ಅವರು ಸತ್ತೋಗ್ಬಿಟ್ರು. ಅವರು ಇಲ್ಲ. ಅವರು ಎಟಾಪಸಿಡ್ ಅಂತ ಒಂದು ಮಾತ್ರೆ ಬರ್ಕೊಟ್ರು. ಅದು ಎಲ್ಲಿ ಹುಡ್ಕಿದ್ರೂ ಸಿಕ್ಕಲಿಲ್ಲ. ಆಮೇಲೆ ಕೇಶಮೂರ್ತಿ ಡಾಕ್ಟ್ರಿಗೆ ಬಂದು ಹೇಳಿದೆ. ಅವರು ತಮ್ಮ ಡ್ರಗಿಸ್ಟ್ ರೆಪ್ರೆಸೆಂಟೇಟಿವ್ಸ್ಗೆಲ್ಲ ಹೇಳಿದ್ರು, ನೋ ಸಪ್ಲೈ, ಸಿಪ್ಲಾ ಕಂಪ್ನಿದು ಅದು. ಆಮೇಲೆ ವಿಶ್ವೇಶ್ವರ ಅವ್ರಿಗೆ ಹೇಳಿದೆ, ನೋಡಿ ವಾಂತಿ ಬಂದರೆ ಬನ್ನಿ, ಇಲ್ಲರ ಬರಬೇಡಿ ಅಂದರು. ದೇವ್ರ ಕಟಾಕ್ಷದಿಂದ ಇವತ್ತು ವಾಂತಿ ಬರಲಿಲ್ಲ. ಚೆನ್ನಾಗಿರಿ, ಇನ್ನು 100 ವರ್ಷ ಚೆನ್ನಾಗಿ ಬದುಕಿ ಅಂದರೆ ನನಗೆ
ಸಾಹಿತ್ಯ ಸೇವೆಯೇ ನನ್ನ ಗುರಿ. ಯಾರಾದರೂ ಬರೀತಾರೆ, ಓದ್ತಾರೆ ಕಲಾವಿದರು ಅಂತಂದರೆ ಅವರು ನನ್ನ ಹಿತೈಷಿಗಳು, ಬಂಧುಗಳು. ಇವತ್ತು ಈ ಸಮಾಜ ಯಾವುದೇ ವಿಜ್ಞಾನ ಬರಲಿ, ಏನೇ ಆಗಲಿ, ಜನಪದ ಕಲಾವಿದರಿಂದಲೇ ಇದು ನಿಂತಿರ್ತಕ್ಕಂಥದ್ದು. ಜನಪದ ಕಲೆ ಯಾಕೆ ಅಂದರೆ ಇದು ನಮ್ಮ ಜನಪದ ಕಲೆಯ ಉದ್ದೇಶ ಏನಂದರೆ ಭವಿಷ್ಯವನ್ನು ವರ್ತಮಾನಕ್ಕೆ ತಂದಿದೆ, ವರ್ತಮಾನವನ್ನು ಭವಿಷ್ಯಕ್ಕೆ ಹೋಗಿದೆ, ಭೂತಕಾಲದ್ದನ್ನು ಕೂಡ ಗಮನಿಸುತ್ತೆ. ಈಗ ಲಾವಣಿಗಳು ಇತ್ಯಾದಿ ಇವೆಲ್ಲ ಭೂತಕಾಲದ್ದು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ 3 ಕಾಲದ ಬಾತ್ಮೀದಾರರು ಈ ನಮ್ಮ ಜನಪದ ಕಲಾವಿದರು. ಆದರೆ ಇವ್ರಿಗಿರೋಂಥ ಮಹತ್ವ ಬೇರೆ ಯಾರಿಗೂ ಇಲ್ಲ. ಎಲ್ಲ ಕಲ್ಪನೆಯ ಮೂಸೆಯು ತುಂಬಿದೆ ಅವರಲ್ಲಿ. ಕಲ್ಪನೆಯನ್ನು ನಿಜ ಮಾಡಬಲ್ಲರು, ಪವಾಡ ಮಾಡಬಲ್ಲರು. ಗತಕಾಲದ ವೈಭವವನ್ನು ವರ್ತಮಾನಕ್ಕೆ ತರುವಂಥ ಒಂದು ಅರ್ಹತೆ ನಮ್ಮ ಜನಪದ ಕಲಾವಿದರಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಹಾಗಾದ್ರೆ ಇಲ್ವೇ ಅಂತ ನೀವು ಕೇಳ್ಬೋದು. ಇವರು ಗಾಯನದ ಮುಖೇನ ತರ್ತಾರೆ, ಕವಿಯಾದವನು ತನ್ನ ಲೇಖನಿ ಮುಖೇನ ತರ್ತಾನೆ. ಇವರಿಬ್ಬರೂ ಒಂದು ನಾಣ್ಯದ 2 ಮುಖಗಳು. ಜನಪದ ಕಲಾವಿದರಿಗೆ ಅವನು ಓದಿದ್ರು ನಡೀತದೆ, ಅವನು ವಿದ್ಯಾವಂತನಾಗಲೇಬೇಕು ಅನ್ನೋ ಕಟ್ಟುಪಾಡಿಲ್ಲ. ಜನಪದ ಕಲಾ ಅದು ಭಗವಂತನ ಪ್ರೇರಣೆ, ಅವನೇ ಕೊಟ್ಟಿರ್ತಕ್ಕಂಥ ಗಾನ ಸಂಪತ್ತು. ಆದರೆ ಸಾಹಿತಿ ಆದವನು ಕಡ್ಡಾಯವಾಗಿ ಓದು ಬರೋ ಗೊತ್ತಿರಬೇಕು, ಅಕ್ಷರ ಜ್ಞಾನ ಗೊತ್ತಿರಬೇಕು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ, ಲಂಕಾದಹನ ಅಂತ ಒಂದು ಇದರಲ್ಲಿ ಹನುಮಂತ ಲಂಕಾಪಟ್ಟಣ ಸುಟ್ಟ ಕೋಪಕ್ಕೆ ರಾವಣ ತನ್ನ ಸೈನಿಕರಿಗಡಿ ಆಂಜನೇಯನ ಬಂಧಿಸಿ ಇವನ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಹಾಕ್ಬಿಡಿ ಅಂತಾನೆ. ಆಗ ಅವನ ಬಾಲಕ್ಕೆ ಬಟ್ಟೆ ಸುತ್ತಬೇಕಲ್ಲ, ಆವಾಗ ಲಂಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆಗಳು ಮುಗಿದು ಹೋಗುತ್ತೆ. ಆ ಬಾಲ ಬೆಳ್ಕೊಂಡು ಹೋಯ್ತಾನೇ ಇರುತ್ತೆ. ಲಂಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಬಟ್ಟೆಗಳು ತೀರೋಯ್ತವೆ, ಮುಗಿದೋಗುತ್ತೆ. ಆಗ ಒಬ್ಬ ಹೇಳ್ತಾನೆ, ಅಶೋಕವನದಲ್ಲಿರ್ತಕ್ಕಂಥ ಸೀತಾದೇವಿ ಅವ್ರ ಸೀರೆಯನ್ನು ತಂದುಬಿಡಿ ಸುತ್ತಿ ಅಂತ. ಇದು ಆಂಜನೇಯನಿಗೆ ಗೊತ್ತಾಗ್ಬಿಟ್ಟು ಏನು ಮಾಡ್ತಾನೆ, ಬಾಲನ ಒಳಗೆ ಕೆಳ್ಕೊಬಿಡ್ತಾನೆ. ಬಾಲನ ಇನ್ನೆಲ್ಲಿ ಅವಳು ಸೀರೆ ತಂದ್ಬಿಟ್ಟು ಅಪಮಾನ ಮಾಡಿರಲ್ಲ ಇವರು ಅಂದ್ಬಿಟ್ಟು ಏನು ಮಾಡ್ತಾನೆ, ಬಾಲನ ಎಳ್ಕೊಬಿಡ್ತಾನೆ. ಆಗ ಸಾಕು ಇನ್ನು ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಹಾಗೆ ನನ್ನ ಕ್ಯಾನ್ಸರ್ ಕಾಯಿಲೆಯಲ್ಲೂ ಅದೇ ಥರ ಒಂದು ಪ್ರಸಂಗ ನಡೀತದೆ. ನಮ್ಮಲ್ಲಿರೋ ದುಡ್ಡೆಲ್ಲ ತೀರೋಯ್ತು, ಇನ್ನು ಬರೀ 6,000 ರೂಪಾಯಿ ಇತ್ತು ನಮ್ಮ ಹತ್ರ. ಆಗ ನಮ್ಮ ಮನೆಯೊಳಗೆ ಹೇಳಿದೆ, ನೋಡಿ ಈಗ 6,000 ರೂಪಾಯಿ ಇದೆ, ವಾಸಿ ಆದರೆ ವಾಸಿ ಆಗಲಿ, ವಾಸಿ ಆಗದೆ ಇದ್ದರೆ ಯೋಚನೆ ಮಾಡಬೇಡ. ಈ ಮನೆ ಕಟ್ಟಿರಲಿ, ಹಿಂದ್ಗಡೆ ಔಟ್ ಹೌಸ್ ಇತ್ತು, ಹೇಗಿದ್ರು ಔಟ್ ಹೌಸ್ ಇದೆ, ಅಲ್ಲಿ ವಾಸ ಮಾಡು, ನಿನಗೆ ಹೇಗಿದ್ರು ಟೈಲರಿಂಗ್ ಗೊತ್ತು, ಜೀವನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫೈನಲ್ಗೆ ಬಂದೆ. ನಾನು ಅಂತಿಮ ತೀರ್ಮಾನಕ್ಕೆ ಬಂದೆ. ಆಗ ಕೊನೆಯಲ್ಲಿ ಡಾಕ್ಟ್ರ್ ಬಂದು ಮೆಡಿಸನ್ ಬರ್ಕೊಟ್ರಲ್ಲ, ಯಾವಾಗ ಈ ಥರ ವಾಂತಿ ಬಂದಾಗ ಬನ್ನಿ ಅಂತ ಹೇಳಿದ್ರು, ವಾಂತಿ ಬರಲಿಲ್ವಲ್ಲ, ಆಗ ಆಂಜನೇಯ ನೆನೆಸ್ಕೊಂಡೆ ನಾನು. ಓ, ಆಂಜನೇಯನ ನನ್ನ ಕಾಯಿಲೆ ಯಾತನೆಯನ್ನು ಎಳ್ಕೊಂಬಿಟ್ಟಾನೆ. ಹಾಗೆ ರಾಮಾಯಣಕ್ಕೂ ನನ್ನ ಕ್ಯಾನ್ಸರ್ ಕಾಯಿಲೆ ಲಿಂಕ್. ನಮ್ಮ ಮನೆಯೊಳಗೆ ಗೊಳೋ ಅಂತ ಹೇಳೋಳು. ಆಮೇಲೆ ನನ್ನ ಎದುರು ಗಳಿತಿರ್ಲಿಲ್ಲ, ಮರೆಯಾಗಿ. ಅದಕ್ಕೆ ನಾನು ಮನುಷ್ಯ ಸಾಯಾಗಿದ್ದರೆ ಒಂದು ದಿವಸ ಸಾಯಬೇಕು. ಎಂತೆಂಥವ್ರು ಬಾಲ್ಯದಲ್ಲಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡೋಕ್ಕಾಗುತ್ತೆ? ಏನೋ ನಾವು ಬಂದಷ್ಟು ದಿನ ಒಳ್ಳೆ ಕೆಲಸ ಮಾಡಬೇಕು, ಇಷ್ಟೇ ನಮ್ಮದು. ಇತರರ ಮನಸ್ಸು ನೋಯಿಸಬಾರ್ದು. ನಾವು ಯಾರಿಗೂ ಉಪಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಅಪಕಾರ ಮಾಡೋಕ್ಕೆ ಹೋಗ್ಬಾರ್ದು. ಇದಕ್ಕೆ ಮಾರಲ್ ಕೋಆಪರೇಷನ್ ಅಂತ. ನನ್ನೊಳಗೆ ಬೆಚ್ಚಗಿದ್ದು ಬೀಜವಾಗಿ ಬಂದು ಎಣ್ಣೆಯಾಗಿ ನನ್ನನ್ನೇ ಸುಡುತ್ತಿದೆಯಲ್ಲ, ಹತ್ತಿಗಳದು. ಹತ್ತಿಯೊಂದು ನೊಂದಿಕೊಂಡಿತ್ತು, ನನ್ನೊಳಗೆ ಬೆಚ್ಚಗಿದ್ದ ಬೀಜವೊಂದು ಎಣ್ಣೆಯಾಗಿ ಬಂದು ನನ್ನನ್ನೇ ಸುಡುತ್ತಿದೆಯಲ್ಲ. ಶಿವಶಂಕರ್ ಅವರು ಹೇಳೋದು ಅದಾಯ್ತಾ. ಇನ್ನೊಂದು ಹೇಳ್ತಾರೆ, ಏರಿದರೆ ಮಂಚ ಗದ್ದುಗೆ ಸಿಂಹಾಸನ ಹೆಚ್ಚೆಂದರೆ 2 ಅಡಿ ಎತ್ತರಕ್ಕೆ, ಒಮ್ಮೆ ಜಾರಿದರೆ ಸಮಾಧಿ ಗದ್ದುಗೆ ಸಿಂಹಾಸನ, ಅದು ಬೃಂದಾವನ. ನೋಡಿ, ಇದ್ರಲ್ಲೂ ಏರ್ಪೇರು, ಅವನ ಅವಸಾನನೂ ಏರ್ಪೇರು, ಈ ಬದುಕಿನ ಚಾರ್ಯನೂ ಏರ್ಪೇರು. ಈಗ ಅವನೇನು ಮಾಡ್ತಾನೆ, ಫಸ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗ್ತಾನೆ, ಆಮೇಲೆ ತಾಲೂಕು ಬೋರ್ಡ್ ಅಧ್ಯಕ್ಷನಾಗ್ತಾನೆ, ಆಮೇಲೆ ಜಿಲ್ಲಾದಾಗ್ತಾನೆ, ಆಮೇಲೆ ಮೇಲೆ ಆಗ್ತಾನೆ, ಆಮೇಲೆ ಮಿನಿಸ್ಟರ್ ಆಗ್ತಾನೆ. ಅದೇ ಏರಿದರೆ ಗದ್ದಿಗೆ ಸಿಂಹಾಸನ ಹೆಚ್ಚೆಂದರೆ 3 ಅಡಿ ಎತ್ತರಕ್ಕೆ, ಒಮ್ಮೆ ಜಾರಿದರೆ. ಈಗ ಒಳ್ಳೆ ಸಾಧನೆ ಮಾಡಿರೋರ್ಗೆ ಬೃಂದಾವನನ್ನು ಕಟ್ಸ್ಕೊಡ್ತಾರೆ ಅವ್ರ ಮನೆಯವರು. ಆರ್ಡಿನರಿ ಸಮಾಧಿ ಮಾಡಿರ್ತಾರೆ. ಇನ್ನು ಕೆಲವರು ಬಿಡು ಕಂತ ಹೋಗದ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಕಂತ ಹೋಗದ ಅನ್ನೋಕೆ. ನಮ್ಮ ರಾವಣಿ ಮೇಷ್ ಹೇಳೋರು ಇವತ್ತು ಹೇಳ್ದಾಗಿದೆ ನನಗೆ.
ಈ ಕಿಕ್ಕಡವಾಸ್ ಬಕೆಟ್, ಕಾಂತ್ಯವಾಗದ, ಕಾಂತ್ಯ ಅಂದರೆ ಈ ಶರೀರ ಅಂತ, ಈ ಕಿಕ್ಕಡವಾಸ್ ಬಕೆಟ್ ಕಾಂತ್ಯವಾಗದ ಅಂತಾರೆ. ಎಲ್ಲನೂ ಚೆನ್ನಾಗಿ ಮಾಡಿ ಅನುಕೂಲ ಮಾಡಿಕೊಟ್ರೆ ಪೂಜ್ಯ ತಂದೆಯವರು ಕೈಲಾಸವಾಸಿಗಳಾದರು, ಪೂಜ್ಯ ತಂದೆಯವರು ವೈಕುಂಠವಾಸಿಗಳಾದರು, ಪೂಜ್ಯ ತಂದೆಯವರು ದೈವಾನ, ಆಮೇಲೆ ಏನು ವರ್ಷ ಅವ್ರ ತಿಥಿ ಮಾಡ್ತಾನೇ ಇರೋದು. ಯಾಕೆ ಎಲ್ಲ ಹದ ಮಾಡಿಕೊಟ್ಟಾರಲ್ಲ ಅವರು, ಹದ ಮಾಡಿಕೊಟ್ಟವರಲ್ಲ. ಹೊರಗೆ ಬರುವುದು ಪದ. ಸರ್ವಜ್ಞ ಸಿರಿಬಂಧ ಕಾಲಕ್ಕೆ ಕರೆದು ದಾನವ ಮಾಡೋದು ಇದೇನೆ, ಬೇರೆ ಇನ್ನೇನು ಅಲ್ಲ. ಅವನು ದೇವರು ಅನುಕೂಲ ಕೊಡೋದು ಇತರರಿಗೆ ಸಹಾಯವಾಗಲಿ ಅಂತ. ದೀನದಲಿತರ ಕಣ್ಣೀರ ಒರೆಸುವುದಾದರೆ ಮರುಜನ್ಮ ಬರಲಿ. ಯೇಸು ಹೇಳ್ತಾನೆ ದೀನದಲಿತರ ಕಣ್ಣೀರ ಒರೆಸುವ ಜವಾಬ್ದಾರಿ ನನ್ನದಾದರೆ ಇನ್ನೂ ನಾನು ಜನ್ಮ ಇರ್ತೀನಿ ಅಂತ. ಅದೇ ಪರೋಪಕಾರ ಆಗಬೇಕು. ಪರೋಪಕಾರಂ ಇದಂ ಶರೀರಂ ಪಂಪ ಹೇಳಮ್ ಅಂತ ಮಾತು. ಅವನು ಈ ನಮ್ಮ ಜನತೆ ಹೆಂಗಿದ್ದಾರೆ ಅಂತಂದರೆ ತ್ಯಾಗದ, ಭೋಗದ, ಅಕ್ಕರದ, ಗೇಯತೆಯ, ಆಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರು. ನಿಮ್ಮ ಜಾನಪದ ಸೇರಿ ಸಮೃದ್ಧಿಯಾಗಿ ಬೆಳೀಲಿ. ಇದಕ್ಕೆ ಒಂದು ಸಂಘಟನೆ ಮಾಡಿ ವರ್ಷಕ್ಕೊಮ್ಮೆ ಎಲ್ಲರನ್ನೂ ಕರೆದು ಒಂದು ಕಿರು ಪರಿಚಯ ಮಾಡಿಕೊಡಿ. ಆಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸೇವಾ ಮನೋಭಾವನೆ ಇವುಗಳನ್ನೆಲ್ಲ ಇಟ್ಕೊಂಡು ಡೆವಲಪ್ ಮಾಡಿ. ನಿಮ್ಮ ಪ್ರತಿನಿಧಿಯಾಗಿ ಕೆಲವ್ರನ್ನ ಸೃಷ್ಟಿ ಮಾಡಿ. ಯಾಕೆಂದರೆ ಇದು ಜೀವನ ಎನ್ನುವುದು ಖೋಖೋ ಆಟ. ಖೋಖೋ ಲೈನಿಗೆ ಇರುತ್ತೆ. ಒಬ್ಬ ಓಡಿ ಬರ್ತಾನೆ, ಅವ್ನು ಸಾಕಾದಾಗ ಇನ್ನೊಬ್ಬನ ಹೇಳ್ತಾನೆ, ಅವನು ಓಡ್ತಾನೆ, ಅವನು ಸಾಕಕ್ಕೆ ಬಂದು ಅವನು ಓಡ್ತಾನೆ. ಈ ಆಟ ನಿರಂತರವಾಗಿ ನಡೀತದೆ. ಹಾಗೆ ಇದು ಈ ಜೀವನ ಅನ್ನೋದು ಒಂದು ಖೋಖೋ ಆಟ ಇದ್ದಂಗೆ. ಹಾಗೆ ನಿಮ್ಮ ಈ ಜನಪದ ಸಿರಿ ಅವರು ಅಷ್ಟೇ ಒಳ್ಳೆಯ ಕತೆ ಬರೀತಾರೆ. PS ರಾಮಾನುಜಂ ಅವ್ರು ನಮ್ಮ ನರಸೀಪುರದವರೇ. ಅವ್ರ ತಾತ ಚೆನ್ನಪಿಳ್ಳಿ ಅಯ್ಯಂಗಾರ್ ಅಂತ ಇಲ್ಲಿ ಚಿಕ್ಕಂಗಡಿ ಬೀದಿ ಅವ್ರ ತಾತ. ಅವರ ತಾಯಿ ಮನೆ ಸೋಸ್ಲೆ, ಅವ್ರ ತಂದೆ ಮನೆ ಹೊಸೂರು ತಂದೆ ಮನೆ. ಈ ನಾನು ಡಾಕ್ಟರ್ ಕೇಶಮೂರ್ತಿ ಅಂತ ಹೇಳಿಲ್ವಾ, ಸಣ್ಣ ಮಗುವಾಗಿದ್ದಾಗ ಅವ್ರ ಮನೆಗೆ ಬರೋರು ಅಂತವ್ರು ಡಾಕ್ಟ್ರ್ ಹುಡಿಕೊಂಡು ರಾಮಾನುಜಂ. ಸಮಯವನ್ನು ಜನಪದ ಸಿರಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ಕೂಡ ಯಾವ ಪ್ರತಿಫಲಾಪೇಕ್ಷೆನೂ ಇಲ್ಲದೆ ಅತ್ಯಂತ ಪ್ರೀತಿ, ಔದಾರ್ಯ, ಅಕ್ಕರೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿಯ ಒಂದು ಕಾರ್ಯಕ್ರಮ ಅಂತ ಭಾವಿಸ್ಬೋದು. ಮತ್ತು ಜಾನಪದ ಸೊಗಡಿನ ಒಂದು ಹಿನ್ನೆಲೆ ಅಂತ ಭಾವಿಸ್ಬೋದು. ಇಂಥ ಒಂದು ಸರಳ ಸುಂದರ ಸಮಾರಂಭದ ವ್ಯವಸ್ಥೆಯನ್ನು ಮಾಡಿದ ತಮಗೂ ಮತ್ತು ನನ್ನ ಆಹ್ವಾನಕ್ಕೆ ಮನ್ನಿಸಿ ಬಂದಿರತಕ್ಕಂಥ ನಮ್ಮ ಅಲಗಾಪುರ ಮಲ್ಲಣ್ಣ ಅವ್ರಿಗೂ ಕೂಡ, ನಮ್ಮ ಇವ್ರನ್ನ ನಾವು ರಸಕವಿ ಅಂತ ಕರಿತೀವಿ. ಸುಮಾರು 500 ಕವನಗಳನ್ನ ಬರೆದಿದ್ದಾರೆ. ಎಲ್ಲ ಮೊಬೈಲ್ ಮಡಿಕೊಂಡ್ರೆ ಪ್ರಿಂಟ್ ಮಾಡಿಸಿ ಅಂತೀನಿ ಅವ್ರನ್ನ. ಅವರು ನನ್ನ ಫೋನ್ ಕರೆಗೆ ಮಾನ್ಯತೆ ಮಾಡಿ ಬಂದದಕ್ಕೆ ಅವ್ರಿಗೂ ಕೂಡ ಹೊಂದಿಸಿ, ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೆ. ತುತ್ತ ತುದಿಯ ಮೌನ ಕೇಕೆ ಇಷ್ಟು ದೊಡ್ಡ ಮುನ್ನುಡಿ, ರೂಪವಿಲ್ಲದ ಆತ್ಮಕೇಕೆ ಜಗದರನ್ನ ಕನ್ನಡಿ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನೀವು ಇಷ್ಟೊತ್ತು ಬಂದದಕ್ಕೆ ನಿಮ್ಮ ಈ ಸೇವೆಗೆ ನಾನು ಸದಾ ಚಿರಋಣಿ. ನೋಡಿ ಅಯ್ಯೋ ಆಗನ್ಬಿಡಿ ಸರ್. ನೋಡಿ ಅವಳು ದೊಡ್ಡ ಶ್ರೀಮಂತರ ಮನೆಯವಳು, ನಾನು ಒಬ್ಬ ಕಡು ಬಡವ. ಅಂತ್ಯದಲ್ಲಿ ನನ್ನ ಜೊತೆಲಿ ಹೊಂದಾಣಿಕೆ ಇಟ್ಕೊಂಡು ಅದೇ ನಿಮ್ಮ ಜರಗ್ನಳ್ಳಿ ಶಿವಶಂಕರ ಹೇಳ್ತಿದ್ದು, ಸಂಸಾರವೆಂಬುದು ಸರಳ ಕದನ. ನೋಡಿ ಸರ್ ಎಂತ ಮಾತು. ಈಗ ಅವರು ಸಂಸಾರಕ್ಕೆ ಏನಂತಿದ್ರು ಅಂದರೆ ಸಂಸಾರವೆಂಬುದು ಸರಳ ಕಥನ. ಹಾಗೆ ಕಹಿ ಸಿಹಿಗಳು, ಅಗ್ಗು ತಗ್ಗು, ಈ ಒಂದು ದಾರಿಲಿ ಇವರು DV ಜವರೊಳಗೆ ಮದುವೆಗೆ ಮಸಣದ ಕಡೆಗೆ ಎಳ್ಕೊಂಡು ಹೋಗುತ್ತೆ ಬದುಕನ್ನು. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಯಬ. ಮದುವೆಗೆ ಮಸಣೆಗೆ ಓದುವುದು ಕೇಳುವುದು ಸಂಗತಿ, ನೋಡುವುದು ಮಾಡುವುದು ನಿಜ ಸಂಗತಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ.